ಕಾಣಯ್ಯ ಮೇಲುಕೋಟೆ ಸ್ವಾಮಿ ರಾಮರೈ ಭಗವ ಸ್ವಾಮಿ ರಾಮರೈ ಭಗವ ಸ್ವಾಮಿ ರಾಮರೈ ಭಗವ ಆಡಬಲ್ಲರು ಸ್ವಾಮಿ ಹರಿ ನಿಮ್ಮ ಸ್ವಾಮಿಕ ನೆರಬಲ್ಲನೋ ಅಂಗದಲ್ಲಿ ಕಲಿಬಲ್ಲ ಇಂಗದಲ್ಲಿ ಶಿವಬಲ್ಲ ಮಂಗಳಾತ್ಮಕ ನಿಮ್ಮ ಶರಣ ಆಡಬಲ್ಲರು ಸ್ವಾಮಿ ಹರಿ ನಿಮ್ಮ ಸ್ವಾಮಿ ರಾಮರೈ ಭಗವಾನ್ ನಾಟಕ ನಡವೈರಿ ನಡುವ ಬಿಡುಗ ಸ್ವಾಮಿ ರಾಮರೈ ಭಗವಾನ್ ನಾಟಕ ನಡವೈರಿ ನಡುವ ಬಿಡುಗ ಸ್ವಾಮಿ ರಾಮರೈ ಭಗವಾನ್ ಒಂದು ದಿನದಲ್ಲಿ 3 ಅವತಾರ ತಾಳಿದವನೇ ಹೌದೈ ಚರಪಡೆಯ ತೀರಿದವನೇ ನಿಜ ಭಗವಂತರಿಗೆ ನಿಜ ಭಕ್ತ ನೀನಾದೆ ನಿಜ ಭಗವಂತರಿಗೆ ನಿಜ ಭಕ್ತ ನೀನಾದೆ ಕೋಟೆ ಚಲುವರಾಯನಾದೆ ಸ್ವಾಮಿ ರಾಮರೈ ಭಗವಾನ್ ನಾಟಕ ನಡವೈರಿ ನಡುವ ಬಿಡುಗ ನಡವೈರಿ ನಲ್ವ ಬಿಡುಗ ಕಾಳೆ ಇದು ಕುಚ್ಚುಗಳನ್ನು ತಗೊಂಡು 4 ಕುಚ್ಚುಗಳು ಇರ್ತದಲ್ಲ ಸಪೋರ್ಟ್ ಓಕೆ ರೌಂಡ್ ಏನ್ರಿ ಹೌದು ಮಾಮ ಈ ಕಡೆಯಿಂದ ಮಧ್ಯಕ್ಕೆ ನಿಧಾನ ಸ್ವಲ್ಪ ಕೆಳಗಡೆ ಇಡ್ತಾವಾ
ಆತ್ಮ ವ್ಯಾಮೋಹತ ವಿಭೂತಿ ಸರ್ವಂ ಯದೇವ ನಿರ್ವೀಣ जय इंदिरा रमण गोविंदो बांधव गोविंदो स्वामिनी मुक्तपाद प्रसारी गोविंदो जय नमः पार्वती पतये ठीक है ಒಂದು ನಿಮಿಷಪ್ಪ ಸರಿ ಇದನ್ನು ಬನ್ನಿ ಹೇಗೆ ದರ್ಶನ ಮಾಡ್ಕೊಂಡು ಹೇಗೆ ಹೋಗಿ ಅವರು ಬರ್ತೀನಿ ನಾನು ಬರ್ತೀನಿ ಅವ್ರು ಎಲ್ಲೋದ್ರು ಬನ್ನಿ ಅಲ್ಲಿ ಬನ್ನಿ ಸ್ವಾಮಿ ರಾಮರೈ ಬರುವ ನಾಟಕ ನಡವೈರಿ ನಡುವ ಬಿಡುಗ ಸ್ವಾಮಿ ರಾಮರೈ ಬರುವ ನಾಟಕ ನಡವೈರಿ ನಡುವ ಬಿಡುಗ
ಹಾಂ ಬನ್ನಿ. ರಾಮರ ಬಂಟ ಹನುಮಂತ ರಾಮರ ಬಂಟ ಹನುಮಂತ ಮೀಲಾನ ಹೊರಟು ಹರಿಯಾವರಿಸುವಂತೆ ರೈತರ ಮಾತು ನಿನಗೆ ಕೇಳಿಸುತ್ತಾನೆಂಬ ಗರ್ವದ ಮಾತೆ ಕೇಳಿಸುತ್ತಾನೆಂಬ ಗರ್ವದ ಮಾತೆ ರಾಮರ ಬಂಟ ಹನುಮಂತ ರಾಮರ ಬಂಟ ಹನುಮಂತ ಪಡುವಲ ಕಿರಿಯ ಹನುಮಂತ ಜಾನಕಿ ಯಾತ್ರೆ ಬಂದೆ ಜಾನಕಿ ಯಾತ್ರೆ ಬಂದೆ ತಡೆಬಿಡು ಲಂಕೆಯ ತರತೈತ ರಾಮರ ಬಂಟ ಹನುಮಂತ ರಾಮರ ಬಂಟ ಹನುಮಂತ
வைகுண்டம் வேங்கடம் மாநிலம் சோலையென்னும் பொறுப்பிடம் மாயனுக்கென்பர் நல்லோர் அவை தன்னோடும் வந்திருப்பிடம் மாயன் ராமானுஜன் மனத்து இனியவர் வந்திருப்பிடம் என்பொத்த ஸ்ரீரத்து ராமானுஜன் பிறந்து எண்ணறிய துன்பத்து நீயும் சொல்லுவதுண்டு உன் தொண்டர்கட்கே அங்கு திருக்கும்படி श्रीमद् वेंकटनाथार्यं वन्दे वेदान्तदेशिकं वाळे रामाचर्पिल्लानाथवादाय अनिलिमानन्दवाय मारण्मरमे रामानुजं भाष्यं तेरबडरेक्कं शे पंजपलवाड मानहरि मारण्मरेवा ಎಲ್ಲ ಎಷ್ಟಾ ಇಲ್ಲಿವರೆಗೆ ನಮ್ಮ ರಾಮಾನುಜರ ಉತ್ಸವಕ್ಕೆ ಆಗಿ ನೀವೆಲ್ಲರೂ ಕೂಡ ಭಕ್ತಾದಿಗಳು ಅನೇಕ ರೀತಿಯ ಸೇವೆಯನ್ನು ಸಲ್ಲಿಸಿದ್ದೀರಾ. ಅದು ನಾನಾ ಥರ ಸೇವೆ. ನಮ್ಮ ಬ್ರಾಹ್ಮಣ ಸಂಘದವರು ವೇದವನ್ನು ಪಠಿಸಿ ಭಗವಂತನಿಗೆ ತೃಪ್ತಿಪಡಿಸಿದ್ದಾರೆ. ಭಜನಾ ಮಂಡಳಿಯವರು ಭಜನೆಯನ್ನು ಹೇಳಿ ತೃಪ್ತಿಪಡಿಸಿದ್ದಾರೆ. ಹಾಗೂ ನಾರಾಯಣರಿಗೆ ಪ್ರಬಂಧ ಪಾರಾಯಣ ಮಾಡುವರು ಪ್ರಬಂಧ ಪಾರಾಯಣವನ್ನು ಮಾಡಿ ತೃಪ್ತಿಪಡಿಸಿದ್ದಾರೆ. ಹಾಗೂ ನಮ್ಮದು ಯಾವ ಊರು ಬಂದಿರೋದು? ಜಿಲ್ಲೆಯಲ್ಲಿ ಚಂದ್ರಾಪುರ ತಾಲೂಕು, ದಿವೇನಹಳ್ಳಿ, ಹಾಸನ ಜಿಲ್ಲೆ, ಚಂದ್ರಾಪುರ ತಾಲೂಕು. ಯಾವ ಜಿಲ್ಲೆ? ಹೋಬಳಿ ಜಿನ್ನೇನಹಳ್ಳಿ ಗ್ರಾಮದ ಭಾಗವಂತಿಕೆ ಮೇಳದ ಚನ್ನಕೇಶವ ಲಕ್ಷ್ಮೀ ಚನ್ನಕೇಶವ ಭಕ್ತ ಮಂಡಳಿಯಿಂದ ನಮ್ಮ ಗುರುಗಳು ಅವ್ರ ಹೆಸರು ಗೊತ್ತಿಲ್ಲ, ನರಸಿಂಹಾಚಾರ್ಯರು ಬಂದು ನಮಗೆ ಕರೆಯನ್ನು ಮಾಡಿದರು. ನಾವು ಬರ್ತೀವಿ ಅಂತ ಒಪ್ಪಿಕೊಂಡು ಇವತ್ತು ನೀವೆಲ್ಲ ರೀತಿ ಸಹಕರಿಸಿದ್ದೀರ. ನಮ್ಮೆಲ್ಲರ ಪರವಾಗಿ, ನಮ್ಮ ಭಾಗವಂತಿಕೆ ಮೇಳದ ಪರವಾಗಿ, ನಮ್ಮ ಸ್ವಾಮಿ ಚನ್ನಕೇಶವನ ಪರವಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಇನ್ನೂ ನಮಗೆ 1 ಅವರ್ ಮುಗಿಸೋಂಥ ಪದಗಳಿದೆ. ದಯಮಾಡಿ ಕಾಲಾವಕಾಶ ಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮದೇ ಆಗಿರ್ತಕ್ಕಂತಹ ಕೆಲವು ಕಾರ್ಯಗಳಿರುತ್ತೆ. ಇವಾಗ ಮಂಗಳಾರತಿ ಆಗಿದೆ, ಪ್ರಸಾದ ಎಲ್ಲರಿಗೂ ಕೊಡ್ತಾರೆ, ತಗೋಬೇಕು. ಮತ್ತು ಹಾಗೂ ಎಲ್ಲ ಮಹಿಳೆಯರಿಗೂ ಕೂಡ ಅರಿಶಿಣ, ಕುಂಕುಮ ಮತ್ತು ಎಲೆ ಅಡಿಕೆ ಎಲ್ಲವನ್ನೂ ಕೂಡ ಕೊಡಲಾಗುತ್ತೆ. ದಯವಿಟ್ಟು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ಯಾರೂ ತಗೊಳ್ಳದೆ ಹೋಗಬೇಡಿ. ಅನಿವಾರ್ಯವಾಗಿ ನಮ್ಮ ಯತಿರಾಜ ಗುರುಗಳು GS ಸ್ವಾಮಿಗಳು ಆಗಮಿಸಿ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಆಸೆ ಇತ್ತು. ಅದು ಏನಕ್ಕೆ ಭಗವಂತನ ಇಚ್ಛೆ ಗೊತ್ತಿಲ್ಲ. ಬಹುಶಃ ಅವರು ಇನ್ನೊಮ್ಮೆ ಬರ್ತೀನಿ ಅಂತ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ನಾನು ಖಂಡಿತವಾಗಿಯೂ ಬರ್ತೀನಿ. ಎಲ್ಲರೂ ಮತ್ತೊಮ್ಮೆ ಏನಾದ್ರು ನಾನು ಮತ್ತೆ ಬರಬೇಕು ಅಂತ, ನಿಮ್ಮನ್ನೆಲ್ಲ ನೋಡಬೇಕು ಅಂತಕ್ಕಂಥದ್ದು ಆಸೆ ಕೂಡ ಇದೆ. ಅದರಿಂದ ಅವರ ಒಂದು ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಶೆ ಆಗಿದ್ದಕ್ಕೆ, ಅಥವಾ ನಾವು ನಮ್ಮ ಒಂದು ಏನೋ ಒಂದು ಕಮಿಟಿ ಮಾಡಿಕೊಂಡು ನಾವು ಕೆಲಸವನ್ನು ಮಾಡ್ತಿದ್ದೀವಿ, ಅವರಿಂದ ನಾವು ನಿಮಗೆ ನಿರಾಶೆ ಆಗಿದ್ದಕ್ಕೆ ಕ್ಷಮಾಪಣೆಯನ್ನು ಕೂಡ ಕೇಳ್ತೀವಿ. ತುಂಬ ಬೇಜಾರು ಮಾಡ್ಕೊಳ್ಬೇಡಿ. ಅಂದರೆ ಭಗವಂತ ಮಾಡುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲಿ ದೊಡ್ಡ ಮಳೆ ಬರುತ್ತೋ ಒಳಗಡೆ ಜನ ಸೇರಕ್ಕೆ ಆಗಲ್ವೇನೋ ಅಂದ್ಕೊಂಡು ಮಳೆನೂ ಬಂತು. ಮತ್ತೆ ನಮ್ಮ ಯಾವ ಕಾರ್ಯಕ್ರಮಕ್ಕೂ ಅಡ್ಡಿ ಆಗಲೇ ಇಲ್ಲ. ತುಂಬ ಚೆನ್ನಾಗೇ ನಡೆಯಿತು. ಏನೋ ಒಂದು ಸಣ್ಣ ಪುಟ್ಟ ಇರುತ್ತೆ ತೊಂದರೆಗಳು, ಅದನ್ನು ನಾವು ಎಲ್ಲರೂ ಸೇರಿಕೊಂಡು ಬೇಜಾರು ಮಾಡ್ಕೊಳ್ಳದೆ ಅವ್ರಿಗಾಗಿ ಗುರುಗಳಿಗಾಗಿ ಕಾದಿದ್ದು. ಅಂದರೆ ಕಾಯೋದ್ರಲ್ಲಿ ಶ್ರೇಷ್ಠ ಅಂತ. ಈಗ ನಾವು ತಿರುಪ್ತಿಗೆ ಹೋಗ್ತೀವಲ್ಲ, ತಿರುಪ್ತಿಗೆ ಹೋದಾಗ ಭಗವಂತನನ್ನ 2 ಕ್ಷಣ ನಾವು ನೋಡೋಕ್ಕಾಗೋದು. ಅದಕ್ಕೆ ದಿನಗಟ್ಟಲೆ ಗಂಟೆಗಟ್ಟಲೆ ನಾವು ಕಾಯ್ತೀವಲ್ವ, ಅದು ನಾವು ಮತ್ತೆ ನಮ್ಮ ಮನಸ್ಸಿನ ಸ್ಥಿತಿ. ಅದು ನಾವು
ನಾವು ಯಾವಾಗ ನೋಡ್ತೀವಿ ಅಂತ ಹಾಗೇನೆ ಮತ್ತೊಂದು ದಿನ ಗುರುಗಳು ಬರ್ತಾರೆ, ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ದಯವಿಟ್ಟು ಇಷ್ಟೊತ್ತು ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಾ. ಮತ್ತೆ ನೀವೆಲ್ಲರೂ ಸಹ ಪ್ರಸಾದವನ್ನು ಮತ್ತೊಮ್ಮೆ ಮಹಾಪ್ರಸಾದ ಇರುತ್ತೆ, ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಳ್ಳಬೇಕು. ಸ್ತ್ರೀಯರಿಗೆಲ್ಲ ಎಲೆ ಕೆಟ್ಟದೆಲ್ಲ ಕೊಡಲಾಗುತ್ತೆ. शमुशान उच्यतुषमादित्य उदेतुनः शिवानश्चिन्तमा भवसुव्योम सन्दृशी क्रीडायैवास्मत्वास्तुमन्तो भूयास्म मा वास्तोच्चस्मत्यवास्तुस्य भूयास्मान् ते श्रियञ्च वयं विष्मः आवातवाहि विश्वभीषणो देवानां विभुवातो वातरापरावतः लक्ष्म्ये अन्य आवातः यदो गातते स्त्रीहितः ततो नो देहि जीवसे ततो नो देहि भेषजं ततो नो मह आवहवात आवात भेषजं शम्भोर्मयो भोर्नो हृदय प्रण आयोगं चिताविशत् इन्द्रस्य गृहोसितं प्रपद्ये सहस्राश्वः सहयन्मे अस्य तेन भो प्रपद्ये भुवं प्रपद्ये भूर्भुवस्व प्रपद्ये वायुं प्रपद्ये नार्तां प्रपद्ये स्वानमाखनं प्रपद्ये ॐ प्रपद्ये मा उर्वन्तरं बृहदयः पर्वताश्च यावातस्वस्यासु सीमान्तया आसुस्यासु सीमानसानि प्राणापानो मृत्योर्मापातं प्राणापानो मयि मेधा मयि प्रजा मयि यज्ञस्तेजो दधातु मयि मेधा मयि प्रजा मयि प्रियं ददातु मयि मेधा मयि प्रजा मयि सूर्यो राजो ददातु मानस्तोकेतनयमान आयुष्यमानो भोषमानो अश्वेश्वरीरिषः वीरान्मानो रुद्रवामितो मधेरविष्मत्तो नमसा विजयमते ಅವರು ನಮ್ಮೂರ
ನಾವು ಹಾಸನ ಜಿಲ್ಲೆ ಚಂದ್ರಾಪುರ ತಾಲೂಕು ಹಿರಿಸ ಹೋಬಳಿ ಜಿನೇನಹಳ್ಳಿ ಗ್ರಾಮ. ಇದು ನಾವು ಲಕ್ಷ್ಮೀ ಚೆನ್ನಕೇಶ್ವರ ಸ್ವಾಮಿ ನಮ್ಮ ಈ ಭಾಗವಂತಿಕೆ ಮೇಳ ನಾವು ಇದು ಸುಮಾರು 800 ವರ್ಷದ ಇತಿಹಾಸ. ಇದರಲ್ಲಿ ನಮ್ಮ ಏನು ಈ ಪ್ರಪಂಚದ ನಡೆ ನುಡಿ ಧರ್ಮ ಒಂದು ಧರ್ಮದ ಬಗ್ಗೆ ಜಾಸ್ತಿ ಇದೆ ಇದರಲ್ಲಿ. ಇದನ್ನು ನಾವು ಈ ನಮ್ಮ ಗ್ರಾಮದ ಜನತೆ 800 ವರ್ಷದ ಇತಿಹಾಸದಿಂದ ಉಳಿಸ್ಕೊಂಡು ಇದು ಕಾಯ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಮಹಾಭಾರತ, ರಾಮಾಯಣ, ಪ್ರಾಲ್ನಾರ್ ಚರಿತ್ರೆ ಎಲ್ಲ ಬರ್ತವೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಿ ಕೇಳೋರಿಗೆ ಎಲ್ಲ ವಿಚಾರ ತಿಳಿತದೆ. ಇದನ್ನು ನೀವು ಸಾರ್ವಜನಿಕವಾಗಿ ನೀವು ಎಲ್ಲೇ ಕರೆದ್ರೂ ನಾವು ಬಂದು ಭಾಗವಂತಿಕೆ ಮೇಳದ ವಿಚಾರ ತಿಳಿಸೋಕ್ಕೆ ನಾವು ನಮ್ಮ ಗ್ರಾಮದ ಪರವಾಗಿ ನಾವೆಲ್ಲ ಒಪ್ಪಿಗೆತೀವಿ. ಇದ್ರ ಬಗ್ಗೆ ನೀವು ಇನ್ನೊಂದು ಏನಾದರೂ ಕೊಡಿ, ನಾವು ಆಸೆ ಇಟ್ಕೊಂಬರಲ್ಲ. ನೀವು ದೇವ್ರ ಬಗ್ಗೆ ನಮ್ಗೆ ಕರೆಸ್ತೀರ, ನೀವೇನು ಕೊಡ್ತೀರ ಅದೇ ಇಸ್ಕೊಂಡು ನಾವು ದೇವರಿಗೆ ಕೊಡ್ತೀವಿ ಹೊರತು ಬೇರೆ ಥರದ್ರಲ್ಲಿ ಇದರಲ್ಲಿ ಏನೂ ನಾವು ಮಾಡಲ್ಲ. ಇದು ಪ್ರಾಮಾಣಿಕವಾಗಿ ಇತಿಹಾಸದ ಒಂದು ಭಾಗವಂತಿಕೆ ಮೇಳ. ಇದು ಇಷ್ಟು ಹೇಳಿ ನನ್ನ 2 ಮಾತು. ಯಾವ ನಿಮ್ದೆಲ್ಲ? ನಮ್ಮದು ಜಿನೇನಹಳ್ಳಿ ಅಂತ ಹೇಳಿ ನೀವು. ಈಗ ಇತಿಹಾಸ ಅಂದರೆ ಹೇಳಿದ್ರಲ್ಲ, ಹೇಳಿ. ಹಾಸನ ಜಿಲ್ಲೆ ಚಂದ್ರಾಪುರದ ಹಿರಿಸ ಗ್ರಾಮದ ಚೆನ್ನಕೇಶ್ವರ ದೇವಸ್ಥಾನ. ಇದು ಇವರು ಹೇಳಿದ ಇತಿಹಾಸದಿಂದ 800-900 ವರ್ಷಗಳ ಹಿಂದೆ ಜೈನ ಪರಂಪರೆ ಇದ್ದಾಗ ಕೃಷ್ಣದೇವನ ಕಾಲದಲ್ಲಿ ಆಗ ಪ್ರತಿಷ್ಠಾಪನೆ ಆಗಿರತಕ್ಕಂಥ ಚೆನ್ನಕೇಶ್ವರ ಗೊತ್ತು. ಅಲ್ಲಿ ಮೇಲ್ಕೋಟೆಯಲ್ಲಿ ಅಲ್ಲ, ಬೇಲೂರು ಚೆನ್ನಕೇಶ್ವರಲ್ಲಿರ್ತಕ್ಕಂಥ ಪ್ರತಿಷ್ಠಾಪನೆ ಆದ ನಂತರ ರಾಮಾನುಚಾರರು ಅದನ್ನು ಪ್ರತಿಷ್ಠಾಪನೆ ಬೇಲೂರು, ಮೇಲ್ಕೋಟೆ, ಗದಗು, ನಿರ್ನಾರಾಯಣ ಎಲ್ಲ ಅದೇ ಪ್ರತಿಷ್ಠೆ ಆದಮೇಲೆ ಇದನ್ನು ಆ ಕಾಲದಲ್ಲಿ ಕೇಶವದೇವ ಪ್ರತಿಷ್ಠಾಪನೆ ಇದೆ ಅಂತೆ. ಅಲ್ಲಿ ನಮ್ಮಾಳ್ವಾರು ಆಮೇಲೆ ರಾಮಾನುಚಾರರು ವಿಗ್ರಹಗಳೆಲ್ಲ ಇದೆ. ಇತಿಹಾಸ ಅಂದರೆ ನಮಗೆ ಜಾಸ್ತಿ ಸಂಪ್ರದಾಯ ಕಾರ್ತಿಕ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಕೇಶವ, ಲಕ್ಷ್ಮಿ 2 ದೇವಸ್ಥಾನಗಳು ಇರುತ್ತೆ. ಈ ಭಾಗವತಿಕೆ ವಂತಿಕೆ ಅಂತ ಹೇಳ್ತಕ್ಕಂಥ ನಮ್ಮ ಗ್ರಾಮಸ್ಥರು ಜಿನೇನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಭಾಗವತ ಇದನ್ನು ಸಂಸ್ಥೆಯಿಂದ ಮಣ್ಣಲ್ಲಿಂದ ಯುವಕರೆಲ್ಲ ಕಲಿತು ಮುಂದೆ ಇದೇ ಇದನ್ನು ಭಾಗವತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇದು ಹಿಂದಿನ ಪರಂಪರೆ 800 ವರ್ಷಗಳ ಹಿಂದೆ. 800-900 ಇದು ಎಲ್ಲ ಈ ಕಡೆ ಪರಿಚಯ ಇಲ್ಲ, ಈ ಕಡೆ ಪರಿಚಯ ಇಲ್ಲ, ಈ ಕಡೆ ಪರಿಚಯ ಇಲ್ಲ. ಇವರು ಇದಾರಲ್ಲ, ನಮ್ಮ ನರಸಿಂಹನ್ ಊರಿಗೆ ಬಂದಿದ್ದಾರೆ, ಉಪನಯನಕ್ಕೆ ಬಂದಾಗ ಇದನ್ನು ನೋಡಿ ಸಂತೋಷಪಟ್ಟು ಈ ಕಾರ್ಯಕ್ರಮ ಕರೆಸಿದ್ದಾರೆ. ನಮ್ಮ ರಾಮಾಯಣ ಮಹಾಭಾರತ ಎಲ್ಲ ಓದಿ ತಿಳ್ಕೊಳ್ಳೋಂತಾರೆ. ಇದು ಆಡಿ ನಾವು ಪೂರ್ತಿ ಭಾಗವತ ಪೂರ್ತಿ ಬರುತ್ತೆ. ದಶಾವತಾರ ಪೂರ್ತಿ ಅದರಲ್ಲಿ ಬರುತ್ತೆ. ದಶಾವತಾರ ಅಂತ ಎಲ್ಲ ರಾಮಾಯಣ ಎಲ್ಲ ಬರುತ್ತೆ. ಎಲ್ಲ ಸಹಕಾರ ಕೊಟ್ಟು ಈಗ ನಮ್ಮ ಇದಕ್ಕೆ ಲಕ್ಷ್ಮೀನಾರಾಯಣ ವೆಂಕಟರಮಣ ಸ್ವಾಮಿಗೆ ಅವ್ರು ಹೇಳಿದ ತಕ್ಷಣ ಭಾಗವತ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ಬಂದದ್ದು ಸಹ ನಮ್ಮ ಭಾಗವತ ಹೇಳ್ತಕ್ಕ ಬಂದವರಿಗೂ ಸಹ ವಂದನೆ. ಥ್ಯಾಂಕ್ ಯು. गोविंदाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः.
ಸಾಕು ಬಿಡಿ.